ಅರ್ಧ ಗಂಟೆಲಿ ಮೇಲ್ ಕಳಿಸ್ತೀನಿ ಸರ್. ಏನಾದರೂ ಸ್ವಲ್ಪ ತಿನ್ಕೊಂತೀನಿ. ಹಾಂ ಸರ್. ನಿಮಗೆ ನಾನು ಅರ್ಧ ಗಂಟೆಲಿ ಕಳಿಸ್ತೀನಿ ಸರ್. ಆರ್ಡರ್ ಹೇಳಿ. ಎಕ್ಸ್ಕ್ಯೂಸ್ ಮೀ ಸರ್, ಏನೇನಿದೆ? ಸೋರೆಕಾಯಿ ಸಬ್ಜಿ, ಸೋರೆಕಾಯಿ ಚೆನ್ನ ದಾಲ್, ಸೋರೆಕಾಯಿ ಸಾಂಬಾರ್, ಸೋರೆಕಾಯಿ ಪರಾಟ, ಸೋರೆಕಾಯಿ ಗೊಜ್ಜು. ಏನು ಬೇಕು? ಸೋರೆಕಾಯಿ ಗೊಜ್ಜು ಕೊಟ್ಬಿಡಿ. ಸರಿ. ಹಾಂ. ಅಂಕಲ್ ಒಂದು ಟೀ ಕೊಡಿ. ಈ ಪಕೋಡ ಏನದ್ರದು? ಸೋರೆಕಾಯ್ದು. ಈ ಹಳ್ಳಿಲಿ ಸೋರೆಕಾಯಿ ಎಲ್ಲರಿಗೂ ಇಷ್ಟನಾ? ಈ ಪ್ರಶ್ನೆನ ಬೇರೆ ಯಾರ ಹತ್ರನೂ ಕೇಳ್ಬೇಡ. ಯಾಕೆ? ಎಲ್ಲ ಈ ಫೋನ್ದೇ ಸಮಸ್ಯೆ. ಫೋನ್ಗೂ ಸೋರೆಕಾಯಿಗೂ ಏನು ಸಂಬಂಧ? ಕೆಲವು ವರ್ಷಗಳ ಹಿಂದಿನ ಮಾತಿದೆ. ಮತ್ತೆ ಅಂಕಲ್ ಏನ್ ಸಮಾಚಾರ? ಚೋಟು ಜಾಗ ಬಿಡು. ವ್ಯವಸಾಯ ಬಿಟ್ಟು ಬೇರೆ ಯಾವ್ದಾದ್ರು ಕೆಲಸ ಶುರು ಮಾಡ್ಕೊಂಡಿದ್ಯಾ ಯೋಗೇಶ್? ನನ್ನ ಸ್ಟೈಲ್ ನೋಡಿ ಗಾಬರಿ ಆದ. ವ್ಯವಸಾಯ ಮಾಡ್ತಾ ಇದ್ದೀನಿ, ಆದ್ರೆ ಒಳ್ಳೆ ಬೆಳೆ ಬೆಳೀತಾ ಇದ್ದೀನಿ. ಯಾವ್ದ್ರ ಬೆಳೆ? ಪ್ರತಿದಿನ ಬೆಳಗ್ಗೆ ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಹೊಟ್ಟೆಲಿರೋ ಫ್ಯಾಟು ಕರ್ಗೋಗುತ್ತೆ. 10 ಲಕ್ಷ ಲೈಕ್ ಬಂದಿದೆ ಇದಕ್ಕೆ. ಸಿಟಿಲಿ ಈ ಸೋರೆಕಾಯಿಗೆ ಎಷ್ಟು ಡಿಮ್ಯಾಂಡ್ ಇದೆ ಗೊತ್ತಾ? 3 ಪಟ್ಟು ಹೆಚ್ಚಿಗೆ ಮಾರ್ತೀನಿ, 3 ಪಟ್ಟು ಹೆಚ್ಚಿಗೆ. ಇದೊಂದು ಒಳ್ಳೆ ಟ್ರಿಕ್ ಕಣೋ. ನಾನು ಇವಾಗ ಸೋರೆಕಾಯ ಬೆಳಿತೀನಿ. ಹೇ, ಈ ಥರ ಬೇಡದಿರೋ ವಿಚಾರಗಳು ಎಷ್ಟು ಬಂದಿದೆ ಹೋಗಿದೆ. ಅಲ್ಲ, ಇಷ್ಟು ವರ್ಷಗಳಿಂದ ಏನು ಮಾಡ್ಕೊಂಡು ಬಂದಿದ್ದೀರೋ ಅದ್ರ ಮೇಲೆ ವಿಶ್ವಾಸ ಇಡಿ. ನೀವು ಸುಮ್ಮನೆ ಟೀ ಮಾಡಿ ಅಂಕಲ್, ಸ್ಟ್ರಾಂಗ್ ಆಗಿರ್ಲಿ. ಹಾ, ಆಮೇಲೆ ಏನಾಯ್ತು? ಅಯ್ಯೋ ಮತ್ತೇನು, ಹಂಗೆ ಮಾತು ಎಲ್ಲರ ಕಿವಿಗೂ ಬಿದ್ದು ಎಲ್ಲ ರೈತರು ಸೋರೆಕಾಯಿ ಬೆಳೆಯೋದಕ್ಕೆ ಶುರು ಮಾಡಿಬಿಟ್ರು. ಈಗ ಊರಲ್ಲಿ ಎಷ್ಟು ಸೋರೆಕಾಯಿ ಇದೆ ಅಂದರೆ ಬೆಲೆನೇ ಬಿದ್ದೋಯ್ತು. ಈಗ ಇಡೀ ಊರವರೆಲ್ಲ ಸೋರೆಕಾಯಿನೇ ಬಳಸ್ತಿದ್ದಾರೆ. ಅರೆ ಅಣ್ಣ, ಇಲ್ಲಿ ಕೇಳಿ, ಬಂದು ಇಲ್ಲಿ ನೋಡಿ ಏನಂತ. ನಿಮಗ್ ಗೊತ್ತಿದ್ಯಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅವ್ರ ವೇಟ್ ನ ಹೇಗಷ್ಟು ಈಸಿಯಾಗಿ ಇಳಿಸ್ತಾರೆ ಅಂತ? ದಿನ ರಾತ್ರಿ ಕುಡಿತಾರೆ ಕುಂಬಳಕಾಯಿ ಜ್ಯೂಸ್. ಇಲ್ಲಿ ನೋಡಿ. ಅರೆ ಅಂಕಲ್, ಕುಂಬಳಕಾಯಿ. ಗಾಳಿ ಮಾತಿನ ಅಂಧವಿಶ್ವಾಸಕ್ಕೆ ಗಮನ ಕೊಡ್ಬೇಡಿ. ಯಾವುದು ಸರಿ ಇದೆಯೋ ಅದು ಕಾಲಕ್ಕೆ ತಕ್ಕ ಹಾಗೆ ಬದಲಾಗಲ್ಲ. ಸಾಫಿನ ರೀತಿ ಯಾವಾಗಲೂ ನಿಮ್ಮೆಲ್ಲರ ನಂಬಿಕೆಗೆ ಬದ್ಧವಾಗಿರುತ್ತದೆ.